ನಮಸ್ಕಾರ ಸ್ನೇಹಿತರೆ. ಕೇವಲ ಅರ್ಧ ಕೆಜಿ ಕ್ಯಾರೆಟ್ ಇದ್ರೆ ಸಾಕು, ಮನೆಯಲ್ಲಿ ಸಿಹಿಯಾದ ಸಾಫ್ಟ್ ಕ್ಯಾರೆಟ್ ಒಬ್ಬಟ್ಟನ್ನ ಹೇಗ್ ಮಾಡೋದು ಅಂತ ನೋಡೋಣ. ಮೊದಲಿಗೆ ಇಲ್ಲಿ ಅರ್ಧ ಕೆಜಿ ಕ್ಯಾರೆಟ್ನ ತುರಿದು ಇಟ್ಕೊಂಡಿದ್ದೀನಿ. 1 ಕಪ್ ಮೈದಾ ಹಿಟ್ಟನ್ನ ತಗೊಂಡಿದ್ದೀನಿ. 1 ಕಪ್ ಚಿರೋಟಿ ರವಾನ ತಗೊಂಡಿದ್ದೀನಿ. ಅರ್ಧ ಕಪ್ ಸಕ್ಕರೆ ತಗೊಂಡಿದ್ದೀನಿ. 3 ರಿಂದ 4 ಸ್ಪೂನ್ ತುಪ್ಪ ತಗೊಂಡಿದ್ದೀನಿ. 3 ಏಲಕ್ಕಿನ ಸಕ್ಕರೆ ಜೊತೆಗೆ ಪುಡಿ ಮಾಡಿಟ್ಟಿದ್ದೀನಿ. ಮೊದಲಿಗೆ ಒಂದು ಬೌಲ್ ತಗೊಂಡಿದ್ದೀನಿ. ಅದಕ್ಕೆ 1 ಕಪ್ ಮೈದಾ ಹಿಟ್ಟನ್ನ ಸೇರಿಸ್ತಾ ಇದ್ದೀನಿ. ಅರ್ಧ ಕಪ್ ಚಿರೋಟಿ ರವೆನ ಸೇರಿಸ್ತಾ ಇದ್ದೀನಿ. ಇದಕ್ಕೆ 1 ಸ್ಪೂನ್ ಸಕ್ಕರೆನ ಸೇರಿಸ್ತಾ ಇದ್ದೀನಿ. ಹಿಟ್ಟುಗಳೆಲ್ಲನೂ ಒಂದ್ಸರಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಮಿಕ್ಸ್ ಮಾಡ್ಕೊಂಡ್ಮೇಲೆ ಸ್ವಲ್ಪನೇ ನೀರು ಹಾಕೊಂಡು ಹಿಟ್ಟನ್ನ ಸಾಫ್ಟ್ ಆಗಿ ಕಲ್ಸ್ಕೊಳ್ತಾ ಇದ್ದೀನಿ. ಹಿಟ್ಟು ತುಂಬಾ ಗಟ್ಟಿಯಾಗಬಾರ್ದು ಮತ್ತೆ ತೆಳುವಾಗಬಾರ್ದು. ಒಬ್ಬಟ್ಟು ತಟ್ಟಲು ಪರ್ಫೆಕ್ಟ್ ಆಗಿರೋ ತರ ನಾವು ಕಲ್ಸ್ಕೊಳ್ತಾ ಇದ್ದೀವಿ. ಈಗ 1 ಸ್ಪೂನ್ ಎಣ್ಣೆ ಹಾಕಿ ಹಿಟ್ಟನ್ನ ಚೆನ್ನಾಗಿ ನಾದ್ಕೊಳ್ತಾ ಇದ್ದೀನಿ. ಈಗ ಹಿಟ್ಟು ಕಲಸಿದಾಗಿದೆ. ಹಿಟ್ಟನ್ನ ನೆನೆಯೋಕೆ ಬಿಟ್ಟಿದ್ದೀನಿ. ಹಿಟ್ಟನ್ನ 10 ರಿಂದ 15 ನಿಮಿಷ ಮುಚ್ಚಿಡ್ತಾ ಇದ್ದೀನಿ. ಈಗ ಒಂದು ಮಿಕ್ಸಿ ಜಾರ್ಗೆ ತುರಿದಿರೋ ಕ್ಯಾರೆಟ್ನ ಸೇರಿಸ್ಕೊಳ್ತಾ ಇದ್ದೀನಿ. ನೀರು ಹಾಕ್ತೇನೆ ನುಣ್ಣಗೆ ರುಬ್ಕೊಳ್ತಾ ಇದ್ದೀನಿ. ರುಬ್ಬಿರೋ ಕ್ಯಾರೆಟ್ ಅನ್ನ ಒಂದು ಜರಡಿಗೆ ಹಾಕಿ ಕ್ಯಾರೆಟ್ನಲ್ಲಿ ಹೆಚ್ಚಾಗಿರೋ ನೀರನ್ನ ತಗೊಳ್ತಾ ಇದ್ದೀನಿ. ಹೀಗೆ ನೀರು ತೆಗೆಯೋದ್ರಿಂದ ಹೂರಣ ಗಟ್ಟಿಯಾಗಿರುತ್ತೆ. ಈ ತರ ನೀರು ತೆಗೆಯೋದ್ರಿಂದ ಒಬ್ಬಟ್ಟನ್ನ ತಟ್ಟೋಕೆ ಈಸಿ ಆಗುತ್ತೆ. ಈಗ ಸ್ಟವ್ ಆನ್ ಮಾಡ್ಕೊಂಡು ಒಂದು ಬಾಂಡ್ಲಿನ ಇಟ್ಕೊಂಡಿದ್ದೀನಿ. ಬಾಂಡಲಿ ಬಿಸಿ ಆದ್ಮೇಲೆ 2 ಸ್ಪೂನ್ ತುಪ್ಪನ ಸೇರಿಸ್ಕೊಳ್ತಾ ಇದ್ದೀನಿ. ಈಗ ಅರ್ಧ ಕಪ್ ಸೂಜಿ ರವಾನ ಸೇರಿಸಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಸ್ವಲ್ಪ ಬಣ್ಣ ಚೇಂಜ್ ಆಗಬೇಕು, ಸುವಾಸನೆ ಬರೋ ಗಂಟ ಫ್ರೈ ಮಾಡ್ಕೊಳ್ಳಿ. ಫ್ರೆಂಡ್ಸ್, ಕ್ಯಾರೆಟ್ ತಿನ್ನೋದ್ರಿಂದ ರುಚಿ ಮಾತ್ರ ಸಿಗಲ್ಲ, ನಮಗೆ ಆರೋಗ್ಯನೂ ಕೂಡ ಸಿಗುತ್ತೆ. ಈಗ ರವೆ ಹುರಿದಿದ್ದಾಗಿದೆ. ಒಂದು ಬೌಲ್ಗೆ ಎತ್ತಿಟ್ಕೊಳ್ತಾ ಇದ್ದೀನಿ. ಕ್ಯಾರೆಟ್ ನಲ್ಲಿ ವಿಟಮಿನ್ ಎ ಹೆಚ್ಚಾಗಿರುತ್ತೆ. ಇದರಿಂದ ನಮ್ಮ ಕಣ್ಣಿಗೆ ಚರ್ಮಕ್ಕೆ ತುಂಬಾ ಒಳ್ಳೇದು. ಅದೇ ಬಾಂಡ್ಲಿಗೆ ಸ್ವಲ್ಪ ತುಪ್ಪ ಹಾಕಿ ಆಗ್ಲೇ ರುಬ್ಬಿ ನೀರ್ ಎತ್ತಿಟ್ಕೊಂಡಿರೋಂತ ಕ್ಯಾರೆಟ್ ನ ಈಗ ಸೇರಿಸ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಇನ್ನೊಂದು ಇಂಪಾರ್ಟೆಂಟ್ ವಿಷಯ ಏನಂದ್ರೆ ಕ್ಯಾರೆಟ್ ತಿನ್ನೋದ್ರಿಂದ ಇಮ್ಯುನಿಟಿ ಪವರ್ ಕೂಡ ಹೆಚ್ಚಾಗುತ್ತೆ. ಈಗ ಸಕ್ಕರೆನ ಸೇರಿಸ್ಕೊಂಡಿದ್ದೀನಿ. ಸಕ್ಕರೆ ಎಲ್ಲ ಕರಗೋ ಗಂಟ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಹುರ್ಕೊಳ್ತಾ ಇದ್ದೀನಿ. ಆದ್ರಿಂದ ಫ್ರೆಂಡ್ಸ್, ಸಾಧ್ಯವಾದಷ್ಟು ಕ್ಯಾರೆಟ್ ಅನ್ನ ನಮ್ಮ ಆಹಾರದಲ್ಲಿ ಸೇರಿಸ್ಕೊಳ್ಳೋದು ತುಂಬಾ ಒಳ್ಳೇದು. ಈಗ ಇದು ಫ್ರೈ ಆಗಿದೆ. ಇದಕ್ಕೇನೆ ಆಗ್ಲೇ ಹುರಿದಿಟ್ಟಿರೋಂತ ಸೂಜಿ ರವನ ಸೇರಿಸ್ಕೊಂಡು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಸ್ವಲ್ಪ ಏಲಕ್ಕಿನ ಸೇರಿಸ್ತಾ ಇದ್ದೀನಿ. ಏಲಕ್ಕಿ ಹಾಕೋದ್ರಿಂದ ತುಂಬಾ ಚೆನ್ನಾಗಿ ಪರಿಮಳ ಬರುತ್ತೆ. ಇದಾಗಿದೆ. ಈಗ ಉಂಡೆ ಕಟ್ತಾ ಇದ್ದೀನಿ. ನೋಡಿ, ಈ ತರ ಪರ್ಫೆಕ್ಟ್ ಆಗಿ ಬಂದ್ರೆ ಒಬ್ಬಿಟ್ಟು ತಟ್ಟಲಿಕ್ಕೆ ಪರ್ಫೆಕ್ಟ್ ಆಗಿರುತ್ತೆ. ಈಗ ಸ್ಟವ್ ಆಫ್ ಮಾಡ್ಕೊಂಡು ಕೂಲ್ ಮಾಡ್ಕೊಂಡಿದ್ದೀನಿ. ಈಗ ತಯಾರಾಗಿರುವ ಕ್ಯಾರೆಟ್ ಹೂರಣನ ಸಣ್ಣಾಗಿ ಉಂಡೆಗಳಾಗಿ ಮಾಡ್ಕೊಂಡು ಎತ್ತಿಟ್ಕೊಳ್ತಾ ಇದ್ದೀನಿ. ಹೀಗೆ ಮಾಡಿದ್ರೆ ಒಬ್ಬಿಟ್ಟು ತಟ್ಟೋಕೆ ತುಂಬಾ ಸುಲಭ ಆಗುತ್ತೆ. ಈಗ ಹಿಟ್ಟು ಚೆನ್ನಾಗಿ ನೆಂದಿದೆ. ಈಗ ಒಂದ್ಸರಿ ಚೆನ್ನಾಗಿ ನಾದ್ಕೊಳ್ತಾ ಇದ್ದೀನಿ. ನಾದ್ಕೊಳ್ಳುವಾಗ ಕೈಗೆ ಸ್ವಲ್ಪ ಎಣ್ಣೆ ಹಚ್ಕೊಂಡ್ರೆ ಹಿಟ್ಟು ಹೊಂಟೋದಿಲ್ಲ. ಹಿಟ್ಟು ತುಂಬಾ ಗಟ್ಟಿಯಾಗಿರ್ಬಾರ್ದು, ಸಾಫ್ಟ್ ಆಗೇ ಇದ್ರೆ ಒಬ್ಬಟ್ಟು ತಟ್ಟೋಕೆ ಪರ್ಫೆಕ್ಟ್ ಆಗಿರುತ್ತೆ. ಹಿಟ್ಟನ್ನ ಈಗ ಚಿಕ್ಕ ಉಂಡೆಗಳಾಗಿ ಮಾಡಿ ಎತ್ತಿಟ್ಕೊಳ್ತಾ ಇದ್ದೀನಿ. ಈ ತರ ಮಾಡಿಟ್ಕೊಳ್ಳೋದ್ರಿಂದ ಒಬ್ಬಟ್ಟನ್ನ ಬೇಗ ಸುಲಭವಾಗಿ ತಟ್ಕೊಳ್ಬಹುದು. ಟೈಮು ವೇಸ್ಟ್ ಆಗಲ್ಲ. ಕಲ್ಸಿರೋ ಹಿಟ್ಟನ್ನ ತಗೊಂಡು ಸ್ವಲ್ಪ ಪ್ರೆಸ್ ಮಾಡ್ಕೊಂಡು ಹೂರಣನ ತುಂಬಿಸ್ಕೊಂಡು ನಿಧಾನವಾಗಿ 4 ಕಡೆಯಿಂದ ಹಿಟ್ಟನ್ನ ಮುಚ್ಕೊಳ್ಬೇಕು. ರೆಡಿ ಮಾಡಿ ಎತ್ತಿಟ್ಕೊಳ್ತಾ ಇದ್ದೀನಿ. ಈ ತರನೇ ಎಲ್ಲಾ ಉಂಡೆಗಳನ್ನು ರೆಡಿ ಮಾಡಿ ಎತ್ತಿಟ್ಕೊಳ್ತಾ ಇದ್ದೀನಿ. ಈಗ ಸ್ವಲ್ಪ ಬಟರ್ ಪೇಪರ್ಗೆ ಆಯಿಲ್ ನ ಸ್ಪ್ರೆಡ್ ಮಾಡ್ಕೊಳ್ತಾ ಇದ್ದೀನಿ. ಈಗ ಹೂರಣ ಹಾಕಿ ಉಂಡೆಯಾಗಿ ಕಟ್ಟಿರುವ ಹಿಟ್ಟನ್ನ ತಕೊಂಡು ನಿಧಾನವಾಗಿ ಕೈಯಿಂದ ಒಬ್ಬಟ್ಟಿನಂತೆ ತಟ್ಕೊಳ್ತಾ ಇದ್ದೀನಿ. ಹೀಗೆ ತಟ್ಟೋದ್ರಿಂದ ಹೂರಣ ಎಲ್ಲಾ ಕಡೆ ಸಮಾನವಾಗಿ ಹರಡುತ್ತೆ. ಹಾಗೆ ಒಬ್ಬಟ್ಟು ತುಂಬಾ ಚೆನ್ನಾಗಿ ಬರುತ್ತೆ. ಒಬ್ಬಟ್ಟು ತಟ್ಟುವಾಗ ಕೈಗೆ ಸ್ವಲ್ಪ ಎಣ್ಣೆ ಹಚ್ಕೊಂಡ್ರೆ ಅಂಟ್ಕೊಳ್ಳೋದಿಲ್ಲ, ಸುಲಭವಾಗಿ ತಟ್ಕೊಳ್ಬಹುದು. ಹಂಚು ಈಗ ಬಿಸಿಯಾಗಿದೆ. ಅದಕ್ಕೆ ಸ್ವಲ್ಪ ಎಣ್ಣೆನ ಸವರ್ಕೊಳ್ತಾ ಇದ್ದೀನಿ. ಈಗ ಒಬ್ಬಟ್ಟು ತಟ್ಟಿರೋ ರೆಡಿ ಆಗಿದೆ. ಈಗ ಹಂಚಿನ ಮೇಲೆ ಹಾಕೊಂಡಿದ್ದೀನಿ. ಒಂದ್ ಕಡೆ ಗೋಲ್ಡನ್ ಬಣ್ಣ ಬಂದ್ಮೇಲೆ ತಿರುಗಿಸಿ ಇನ್ನೊಂದ್ ಕಡೆ ಕೂಡ ಚೆನ್ನಾಗಿ ಬೇಯಿಸ್ಕೊಳ್ಳಿ. ಒಬ್ಬಟ್ಟು ಮಾಡುವಾಗ ಯಾವಾಗ್ಲೂ ಮೀಡಿಯಂ ಫ್ಲೇಮ್ ಅಲ್ಲೇ ಇಟ್ಕೊಂಡು ಮಾಡಿ. ಅವಾಗ ಒಳಗು ಹೊರಗು ಚೆನ್ನಾಗಿ ಬೇಯುತ್ತೆ, ಸಾಫ್ಟ್ ಆಗಿರುತ್ತೆ. ಸಿಹಿಯಾದ ಕ್ಯಾರೆಟ್ ಒಬ್ಬಟ್ಟು ರೆಡಿ ಆಗಿದೆ. ಹೇಗಿದೆ ಫ್ರೆಂಡ್ಸ್ ಈ ಸಿಹಿಯಾದ ಕ್ಯಾರೆಟ್ ಒಬ್ಬಟ್ಟು? ನಿಮಗೂ ಈ ರೆಸಿಪಿ ಇಷ್ಟವಾದ್ರೆ ಮನೆಯಲ್ಲಿ ಒಂದ್ಸರಿ ಟ್ರೈ ಮಾಡಿ ನೋಡಿ. ಯುಗಾದಿ ಹಬ್ಬ ಬಂದಾಗ ಯಾವಾಗ್ಲೂ ಬೆಲ್ಲ ಬೇಳೆ ಒಬ್ಬಟ್ಟು ಮಾಡಿ ಬೇಜಾರಾಗಿದ್ರೆ ಈ ಸಾರಿ ಸ್ವಲ್ಪ ಹೊಸದಾಗಿ ಕ್ಯಾರೆಟ್ ಒಬ್ಬಟ್ಟನ್ನ ಟ್ರೈ ಮಾಡಿ ನೋಡಿ. ರುಚಿ ಖಂಡಿತ ನಿಮ್ಗೆ ಇಷ್ಟ ಆಗುತ್ತೆ. ಈ ವಿಡಿಯೋ ಇಷ್ಟವಾದ್ರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ. ಮತ್ತೊಂದು ಟೇಸ್ಟಿ ರೆಸಿಪಿಯಲ್ಲಿ ಮತ್ತೆ ಭೇಟಿಯಾಗೋಣ.